ವೃದ್ಧೆಗೆ ಕೇರ್ ಟೇಕರ್ ಆಗಿದ್ದವರಿಂದ ಕಳ್ತನ ಮಾಡಲಾಗಿದೆ. ಚಾಂದಿನಿ ಎಂಬಾಕೆಯಿಂದ ಮನೆಯಲ್ಲಿ ರಾಬರಿ ಮಾಡಿರೋದು. ಬಿಹಾರ ಮೂಲದ ವ್ಯಕ್ತಿ ಕಳೆದ 2 ವರ್ಷಗಳಿಂದ ಕೆಲಸ ಮಾಡಿಕೊಂಡು ಇದ್ರು. ಕಮ್ಮನಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ಕಾರ್ಯನಿರ್ವಹಣೆ ಮಾಡಲಾಗ್ತಾ ಇದ್ದು. ಏಜೆನ್ಸಿ ಮೂಲಕ ಕೆಲಸಕ್ಕೆ ಸೇರ್ಕೊಂಡಿದ್ದಂಥ ಕುಟುಂಬಸ್ಥರು ವೃದ್ಧೆಯ ಮಕ್ಕಳು ವಿದೇಶದಲ್ಲಿದ್ದು ವೃದ್ಧೆ ಒಬ್ಬರೇ ವಾಸ್ತವ್ಯವನ್ನ ಹೂಡಿದ್ರು. ಮನೆಯಲ್ಲಿದ್ದ 31 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಕಳ್ತನ ಮಾಡಿದ್ದಾರೆ. ಬಾಣಸವಾಡಿ ಪೊಲೀಸರಿಂದ ಆರೋಪಿ ಚಾಂದಿನಿಯನ್ನ ಬಂಧಿಸಲಾಗಿದೆ. ವೃದ್ಧೆಯನ್ನ ನೋಡ್ಕೊಳ್ಳೋದಕ್ಕೆ ಅಂತ ಇದ್ದಿದ್ದು ಸುಮಾರು 1-2 ವರ್ಷದಿಂದ ಏನೋ ಕೆಲಸ ಮಾಡ್ತಾ ಇದ್ರಂತೆ. ಸೊ ಹಾಗಾಗಿ ಮಾಹಿತಿ ಗೊತ್ತಿರತ್ತೆ, ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಮನೇಲಿ ಯಾರ್ಯಾರು ಇರ್ತಾರೆ, ಯಾರ್ಯಾರು ಇರಲ್ಲ, ಯಾರು ಬರಲ್ಲ, ಎಲ್ಲೆಲ್ಲಿ ಏನೇನು ಇಟ್ಟಿರ್ತಾರೆ, ಯಾವ ಸಮಯದಲ್ಲಿ ಕಳ್ತನ ಮಾಡಬೇಕು, ಏನು ಎತ್ತ ಎಲ್ಲವೂ ಕೂಡ ಗೊತ್ತಿರುತ್ತೆ. ನೀಟಾಗಿ ಎಲ್ಲವನ್ನ ತಿಳ್ಕೊಂಡು ಸಮಯವನ್ನು ನೋಡಿಕೊಂಡು ಕಳ್ತನ ಮಾಡಿರೋದು. ಮನೆಯಲ್ಲಿದ್ದ 31 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಕಳ್ತನ ಮಾಡಿರುವಂಥದ್ದು. ಬಾಣಸವಾಡಿ ಪೊಲೀಸರಿಂದ ಆರೋಪಿ ಚಾಂದಿನಿಯನ್ನ ಬಂಧಿಸಲಾಗಿದೆ. ನೋಡಿ, ವೃದ್ಧೆಗೆ ಕೇರ್ ಟೇಕರ್ ಆಗಿದ್ರಂತೆ. ಮನೆಯಲ್ಲಿ ವೃದ್ಧೆ ಒಬ್ಬರೇ ಇದ್ರಾ ಅಥವಾ ಬೇರೆ ಇನ್ಯಾರಾದರೂ ಇದ್ರಾ, ಇದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಕೆಲವೊಮ್ಮೆ ಮಕ್ಕಳೆಲ್ಲ ಫಾರಿನಲ್ಲಿ ಸೆಟಲ್ ಆಗಿಬಿಟ್ಟಿರ್ತಾರೆ. ಇರೋ ಒಬ್ಬರು ತಂದೆನೋ ತಾಯಿನೋ ಅಥವಾ ತಂದೆ ತಾಯಿ ಇಬ್ಬರೂ ನೋಡ್ಕೊಳ್ಳೋದಕ್ಕೆ ಯಾರನ್ನೋ ಬಿಟ್ಟಿರ್ತಾರೆ. ನಾವು ಸಂಬಳ ಕೊಡ್ತೀವಿ, ತಿಂಗಳ ನೋಡ್ಕೊಳ್ಳಿ ನೀವು ಅಂತ. ಆ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂದರೆ ಈ ಥರದ ಅವಘಡಗಳು ನಡೆಯುತ್ತೆ. ಏಜೆನ್ಸಿ ಮೂಲಕ ಕೆಲಸವನ್ನು ಪಡ್ಕೊಂಡಿದ್ಲ ಅಂತೆ. ಇದಕ್ಕೊಂದು ಏಜೆನ್ಸಿ ಬೇರೆ ಇದೆ, ಕೆಲಸಕ್ಕೆ ಕಳಿಸೋದು, ಇದಕ್ಕೆಲ್ಲ ಏಜೆನ್ಸಿ ಇದೆ. ಅದೇ ಥರ ಒಂದು ಏಜೆನ್ಸಿ ಮುಖಾಂತರವಾಗಿ ಕೆಲಸಕ್ಕೆ ಬಂದಿದ್ವು ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ 2 ವರ್ಷಗಳಿಂದ ಕೆಲಸ ಮಾಡ್ಕೊಂಡಿದ್ದಿದ್ದು. 2 ವರ್ಷ ಯಾವುದೇ ಅನುಮಾನ ಬರೋ ಥರ ನೀಟಾಗಿ ಅವರ ವಿಶ್ವಾಸವನ್ನು, ಸ್ನೇಹವನ್ನು ಗಳಿಸಿರೋದು. ಅದಾದ ನಂತರ ಕಳ್ತನ ಮಾಡಿರೋದು. ಸದ್ಯ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುವಾಗ ವಿಷಯ ಗೊತ್ತಾಗಿ ಈಕೆಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಿಹಾರ ಮೂಲದವರು ಇವರು ಅನ್ನೋದು ಗೊತ್ತಾಗ್ತಾ ಇದೆ. ಕಮ್ಮನಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ಕಾರ್ಯನಿರ್ವಹಣೆ ಮಾಡ್ಕೊಂಡು ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ.